ನಾನು ನೋಡಿರೋದ್ರಲ್ಲಿ ತುಂಬ ಜನಕ್ಕೆ ಈ ನ್ಯೂಟ್ರಲ್ಲಿ ಹಾಕೋದು ಒಂದು ದೊಡ್ಡ ಹರಸಾಹಸ. ಅಂದರೆ ಅವ್ರ ಗಾಡಿ ಪ್ರಾಪರಾಗಿ ನ್ಯೂಟ್ರಲ್ ಬೀಳಲ್ಲ. ಸೊ ಫಸ್ಟ್ ಗೇರಲ್ಲಿ ಇರ್ತಾರೆ, ನ್ಯೂಟ್ರಲ್ ಹಾಕಿ ಸಡನ್ನಾಗಿ ಮೇಲ್ಗಡೆ ಸೆಕೆಂಡ್ ಗೇರಿಗೆ ಹೋಗುತ್ತೆ. ಸೊ ಸೆಕೆಂಡ್ ಗೇರಿಂದ ಕೆಳಗಡೆ ಪ್ರೆಸ್ ಮಾಡಿದ್ರೆ ಫಸ್ಟ್ ಗೇರಿಗೆ ಹೋಗುತ್ತೆ. ಸೊ ಆ ಥರ ಅದು ಯಾಕೆ ಆಗುತ್ತೆ ಅಂತಂದರೆ ಮೇಜರ್ಲಿ ಒಂದು ಪ್ರಾಪರಾಗಿ ಚೈನ್ ನಿಮ್ಮದು ಮೇಂಟೆನೆನ್ಸ್ ಇರೋಲ್ಲ. ಚೈನ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಚೈನ್ ಮೇಂಟೆನೆನ್ಸ್ ಇಲ್ಲ ಅಂತಂದರೆ ಪ್ರಾಪರಾಗಿ ಗೇರ್ ಶಿಫ್ಟ್ ಆಗಲ್ಲ. ಸೊ ದಟ್ ಇಸ್ ದ ಒನ್ ರೀಸನ್. ಸೊ ಸೆಕೆಂಡ್ ರೀಸನ್ ಬಂದು ನಿಮ್ಮದು ಕ್ಲಚ್ ಕೇಬಲ್ಲು ಟೆನ್ಷನ್ ಕಡಿಮೆ ಆಗಿರುತ್ತೆ. ಅಂದರೆ ಟಚ್ ಕೇಬಲ್ ಸ್ವಲ್ಪ ಓವರ್ಲೋಡ್ ಆಗಿರುತ್ತೆ. ಸೊ ಟೆನ್ಷನ್ ಕಡಿಮೆ ಆಗಿರುತ್ತೆ. ಸೊ ಟೆನ್ಷನ್ ಕಡಿಮೆ ಆಗಿರೋದ್ರಿಂದ ನಿಮಗೆ ಕ್ಲಚ್ಚು ಪ್ರಾಪರಾಗಿ ಬೀಳ್ತಿರಲ್ಲ. ಸೊ ಕ್ಲಚ್ಚು ಡಿಸೆಂಗೇಜ್ ಆಗಲ್ಲ ನೀವು ಕ್ಲಚ್ ಪ್ರೆಸ್ ಮಾಡಿದಾಗ, ಕ್ಲಚ್ ಪ್ಲೇಟ್ಸು. ಸೊ ಆವಾಗ ನಿಮಗೆ ಪ್ರಾಪರ್ ಗೇರ್ ಕರೆಕ್ಟಾಗಿ ಬೀಳಲ್ಲ. ಸೊ ಅಂದರೆ ನೀವು ಪ್ರೆಸ್ ಮಾಡಿದ್ರು ಸಡನ್ನಾಗಿ ಆಟೋಮೆಟಿಕ್ ಅದೇ ತೊಗೊಂಡು ಸ್ವಲ್ಪ ಗಾಡಿ ಜರ್ಕ್ ಹೊಡಿಯುತ್ತೆ, ನೀವು ನೋಡಿಬೇಕಾದ್ರೆ ಅಬ್ಸರ್ವ್ ಮಾಡಿ. ಸೊ ಅದೊಂದು ರೀಸನ್ನು. ಅದಾದಮೇಲೆ ಪ್ರಾಪರಾಗಿ ಸರ್ವಿಸ್ ಆಗಿಲ್ಲ ಅಂತಂದರೆ, ಸರ್ವಿಸ್ ಏನಾದರೂ ಡ್ಯೂ ಆಯಿತು, ಆಯಿಲ್ ಚೇಂಜ್ ಆಗಿಲ್ಲ ಅಂತಂದರೆ ಅದೇ ಸೇಮ್ ಇಶ್ಯೂ ಬರುತ್ತೆ. ಇದೆಲ್ಲ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನನ್ನ ಜಿಕ್ಸರಲ್ಲಿ.